ಮೀನ ರಾಶಿ ತಗೊಳ್ಳೋಣ. ಮೀನ ರಾಶಿಯಲ್ಲೇ ಶನಿ ಈ ಕಡೆ ಲಾಭನೂ ಕೊಡ್ತಾನೆ, ಈ ಕಡೆ ನಷ್ಟನೂ ಮಾಡ್ತಾನೆ. 10ನೇ ಮನೆಯಲ್ಲಿ 4 ಗ್ರಹಗಳು ನಿಮಗೆ ಅತ್ಯಂತ ಹೆಚ್ಚಿನ ಅಧಿಕಾರವೂ ಕೊಡುತ್ತೆ. ಬಹಳಷ್ಟು ರಿವಾರ್ಡ್ಸ್ ಅಂಡ್ ಅವಾರ್ಡ್ಸ್ ಅಂತ ಕರಿತೀವಿ. ಸಾಕಷ್ಟು ಪ್ರಶಂಸೆ. 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಆ 4ನೇ ಮನೆಯಲ್ಲಿ ನಿಮ್ಮ ಒಂದು ಮನೆ ಏನಾದ್ರು ವಿಚಾರದಲ್ಲಿ ಒಂದು ಸ್ಟಾರ್ಟ್ ಮಾಡಬೇಕು ಅನ್ನೋದ್ರಲ್ಲಿ, ಅಥವಾ ಮನೆ ತಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋದ್ರಲ್ಲಿ ಅದೃಷ್ಟ ಬರ್ತಕ್ಕಂಥದ್ದು. ಆದರೆ ಕೆಲಸದ ವಿಚಾರದಲ್ಲಿ 6ನೇ ರಾಶಿಯಲ್ಲಿ ಕೇತು ನಿಮಗೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ. 12ನೇ ಮನೆಯಲ್ಲಿರ್ತಕ್ಕಂಥ ರಾಹು ನಿಮಗೆ ಕೆಟ್ಟ ಜನಗಳ ಒಂದು ಸಹವಾಸ ಬಂದು ಅದನ್ನು ನಿರ್ಮೂಲನೂ ಆಗುತ್ತೆ. ಯಾಕಂದ್ರೆ ಅಲ್ಲಿ ರಾಶಿಯಲ್ಲಿ ಶನಿ ಮಹಾತ್ಮ ಕುತ್ಕೊಂಡಿರೋದ್ರಿಂದ ನಿಮ್ಗೆಲ್ಲಾನು ಕೂಡ ಅಲ್ಲಿ ನೋಡುತ್ತೆ. ಯಾಕಂದ್ರೆ ಈ ರಾಶಿಯವರಿಗೆ ಲಾಭಾಧಿಪತಿ ಆಗಿರ್ತಕ್ಕಂಥವನು ಶನಿ. 10ನೇ ಮನೆಯಲ್ಲಿ 4 ಗ್ರಹಗಳು ಕುತ್ಕೊಂಡು ಎಲ್ಲ ಒಂದು ವಿಚಾರದಲ್ಲೂ ಪವರ್ಫುಲ್ ಕೇಂದ್ರದಲ್ಲಿ ಕೂತಿರ್ತಕ್ಕಂಥ ಒಂದು ವಿಚಾರ ಮೀನರಾಶಿಯವ್ರಿಗೂ ಬರುತ್ತೆ. ಅದೃಷ್ಟ ಹೆಚ್ಚಾಗಿರ್ತಕ್ಕಂಥದ್ದು. ಮೀನರಾಶಿಯವರು ಅದೃಷ್ಟ ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂತಂದ್ರೆ ಎಡಗಾಲಿಗೆ ದಾರ ಕಟ್ಕೊಳ್ಳಿ, ಬಲಗೈಗೆ ಕೆಂಪು ದಾರವನ್ನ ಕಟ್ಕೊಳ್ಳಿ. ಹಾಗೆ 1 ಸುತ್ತೋ 2 ಸುತ್ತೋ 3 ಸುತ್ತೋ ನಿಮಗೆ ಅನುಕೂಲವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇಷ್ಟು ದ್ವಾದಶ ರಾಶಿಗಳ 2026 ಹೇಗಿದೆ ಅಂತ ನೋಡಿದ್ವಿ. ಒಳ್ಳೆದಾಗ್ಲಿ ಎಲ್ಲರಿಗೂ.